அருள் வாக்கு சொல்லிடவே பத்திரகாளி வாராளு. மக்கள் குறை தீர்ப்பதற்கு மண்ணூரில் குடியிருக்கும் பத்திரகாளி வாராளு. ஆடிவாரா ஓடிவாரா அருள் வாக்கு சொல்லிடவே பத்திரகாளி வாராளு. மக்கள் குறை தீர்ப்பதற்கு மண்ணூரில் குடியிருக்கும் பத்திரகாளி வாராளு. அகிலமெல்லாம் ஆள்பவளாம் அண்டமெல்லாம் காப்பவளாம் பத்திரகாளி வாராளு. ஆக்ரோஷமாயிருப்பா அபயத்திலே காத்திடவே பத்திரகாளி வாராளு. அகிலமெல்லாம் ಆಳ್ಬವಳಾಂ ಅಂಡಮೆல்லாம் ಕಾಪವಳಾಂ ಭದ್ರಕಾಳಿ ವಾರಾಳು. ಇವತ್ತು ನಾನು ನಿಮ್ಮ ಎಲ್ಲರ ಹತ್ರನೂ ಒಂದು ಹಂಚ್ಕೊಬೇಕು ವಿಷಯ ನಮ್ಮ ದೇವಸ್ಥಾನ ಬಗ್ಗೆ ಅಂತ ಬರ್ತಾ ಇದ್ದೀನಿ. ನಮ್ಮ KGF ತಾಲೂಕು ಪೆದ್ಪಲ್ಲಿ ಪೋಸ್ಟ್ ಘಟ್ಟಕಾಮದಲ್ಲಿ ಪಂಚಾಯಿತಿ ಘಟ್ಟನಾಗನಹಳ್ಳಿ ವಿಲೇಜ್ ಅಲ್ಲಿ ನಮ್ಮ ತಾಯಿ ಭದ್ರಕಾಳಮ್ಮ ದೇವಸ್ಥಾನ ನಿರ್ಮಾಣ ಆಗಿದೆ. ಇಲ್ಲಿ ವಿಶೇಷವಾಗಿ ತುಂಬಾ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಇಲ್ಲಿ ದೇವಸ್ಥಾನ ಹತ್ರ ತುಂಬಾ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಯಾವ ರೀತಿ ಅಂದ್ರೆ ತುಂಬಾ ಜನ ಬೋರ್ ಹಾಕಿ ನೀರ್ ಇಲ್ದಿರೋರ್ಗೆ ಮತ್ತೆ ಮದುವೆ ಆಗದಿರೋರ್ಗೆ ತುಂಬಾ ಜನಕ್ಕೆ ಇಲ್ಲಿ ತಾಯಿ ತುಂಬಾ ಕರುಣೆ ತೋರಿದ್ದಾರೆ. ಇಲ್ಲಿ ತುಂಬಾ ಜನಕ್ಕೆ ಅನುಕೂಲ ಆಗಿದೆ. ತುಂಬಾ ಜನ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಇಲ್ಲೇನಪ್ಪ ಅಂದ್ರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಖರ್ಚಿಲ್ದೆ ಇಲ್ಲಿ ಫಲ ಸಿಗೋದಂದ್ರೆ ಈ ದೇವಸ್ಥಾನದಲ್ಲಿ. ಇಲ್ಲೇನು ₹1 ಖರ್ಚಿಲ್ಲ. ಅಮ್ಮನ್ ಡೈರೆಕ್ಟ್ ಆಗಿ ಬಂದು ಅವರೇ ದರ್ಶನ ಮಾಡ್ಕೊಬಹುದು. ಮತ್ತೆ ಏನ್ ಕಷ್ಟ ಇದೆ ಅಂತ ಆಗ್ಲಿ ಏನಾಗ ಎಲ್ಲ ಫ್ರೀಯಾಗಿ ಜನ ನಮ್ಮ ಜನತೆಗೆ ಒಂದು ಸಹಾಯ ಮಾಡ್ಬೇಕು ಅಂತ ಈ ದೇವಸ್ಥಾನ ಮೂಲಕ ಕಟ್ಟಿರೋದು. 21 ವರ್ಷ ಆಯ್ತು ಈ ದೇವಸ್ಥಾನ ಕಟ್ಟಿ. ತುಂಬಾ ಗ್ರ್ಯಾಂಡ್ ಆಗಿ ವರ್ಷನೂ ಜಾತ್ರೆ ಮಾಡ್ಕೊಂಡ್ ಬರ್ತಾ ಇದ್ರೆ. ಅದ್ಭುತವಾಗಿ ಎಲ್ಲ ರೀತಿಯೂ ತುಂಬಾ ಜನ ತಮಿಳುನಾಡಿಂದ ಆಗ್ಲಿ ಕರ್ನಾಟಕ ಆಂಧ್ರ ತುಂಬಾ ಎಲ್ಲ ಕಡೆಯಿಂದನೂ ಬಂದು ಇಲ್ಲಿ ತುಂಬಾ ಜನ ಅಮ್ಮನ ಸೇವೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಅವರು ಬೇಡಿಕೆ ಬಂದು ಅಮ್ಮನ ಹತ್ರ ಬೇಡ್ಕೊಂಡು ಹೋಗಿ ಒಳ್ಳೇದಾಗಿರೋದು. ಅಮಾವಾಸ್ಯೆ ಪೂಜೆ ಕೂಡ ಅವರೇ ಬಂದು ಇಲ್ಲಿ ನಿಂತು ಎಲ್ಲರಿಗೂ ಪೂಜೆ ಮಾಡಿ ಇಲ್ಲಿ ಊಟ ವ್ಯವಸ್ಥೆ ಮಾಡಿ ಭಜನೆ ಆಗ್ಬೋದು, ಐಕ್ಯತೆ ಆಗ್ಬೋದು, ಯಾವುದೋ ಒಂದು ಕಾರ್ಯಕ್ರಮ ಅಮ್ಮನ ಹತ್ರ ಮಾಡಿ ವಿಶೇಷವಾಗಿ ಅವ್ರಿಗೆ ಆಯ್ತು. ಎಲ್ಲದಕ್ಕೂ ತಾಯಿನೇ ಮಹಿಮಾ. ಇಲ್ಲಿ ಒಳ್ಳೆ ಮಹಿಮಾ ಇದೆ. ನಾನು ನಮ್ ಎಲ್ಲರಿಗೂ ಹೇಳೋದೊಂದೇ ಮಾತ್ರ, ಯಾಕಂದ್ರೆ ತುಂಬಾ ಜನ ಎಲ್ಲೆಲ್ಲೋ ಹೋಗಿ ದುಡ್ಡು ಕಾಸು ವೇಸ್ಟ್ ಮಾಡ್ಕೊಂತ ಇದ್ದೀರಾ. ಇಲ್ಲಿ ಏನಿಲ್ಲ, ಅಮ್ಮನ ಹತ್ರ ಬಂದು ಬೇಡ್ಕೊಂಡು ಹೋದ್ರೆ ಸಾಕು, ನಿಮ್ಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಅಂತ ನಾನು ಬೇಡ್ಕೊಂತ ಇದ್ದೀನಿ. ಧನ್ಯವಾದ.